ಅಣ್ಣ ಎಲ್ಲರಿಗೂ ನಮಸ್ಕಾರ. ಎಲ್ಲಿದ್ದೀನಿ ತಿಳ್ಕೊಂಬಿಟ್ಟಿದ್ದೀರಾ? ಇವತ್ತು ರೋಡಲ್ಲಿಲ್ಲ, ಎಲ್ಲಿದ್ದೀನಿ ಅಂತ ಒಂದು ಜಾಗ ತೋರಿಸ್ತೀನಿ ಬನ್ನಿ. ಎಲ್ಲಿದ್ದೀನಿ, ಯಾವ ಏರಿಯಾದಲ್ಲಿ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿದ್ರೆ ನಿಮಗೆ ಶಾಕ್ ಆಗಿರುತ್ತೆ. ನೋಡಿದ್ರೆ ಬೆಳಗ್ಗೆ ಎಲ್ಲಿದ್ದೀನಿ ಅಂತ. ಇವತ್ತು ಗುರುವಾರ, ಯಾವ ಏರಿಯಾ ಅಂತ ತೋರಿಸ್ತೀನಿ, ಪಕ್ಕ ನೋಡ್ಬಿಡಿ ನೀವೇ ನೋಡಿ. ಇವಾಗ ಗೊತ್ತಾಗಿರ್ಬೋದು ನಿಮಗೆ ಜಾಗ ಯಾವುದು ಅಂತಲ್ವ. ಶ್ರೀ ಬಂಡೆಕಾಳಿಯಮ್ಮ ದೇವಸ್ಥಾನ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬೇಗ ನೋಡಿ, ಇದು ದೇವಸ್ಥಾನ ಒಳಗಡೆ ಇರೋದು. ಇವಾಗ ಫ್ರೀ ಆಗಿದೆ. ಇವತ್ತು ಗುರುವಾರ ಕಮ್ಮಿ ಇರೋದು, ನಾಳೆ ಅಮಾವಾಸ್ಯೆ ಇರೋದು, ಶುಕ್ರವಾರ ಅಲ್ವಾ, ಶಿವರಾತ್ರಿದು ಅಮಾವಾಸ್ಯೆ ಇರೋದು. ನೋಡಿ ಅವಾಗ ಎಷ್ಟು ರಶ್, ಇಲ್ಲಿ ಎಷ್ಟು ಬೀಗಗಳು ಹಾಕಿದ್ದಾರೆ ನೋಡಿ. ಈ ಬೀಗಗಳು ಏನಕ್ಕೆ ಹಾಕ್ತಾರೋ ಗೊತ್ತಾ? ಕೆಲವರು ತುಂಬ ಟಾರ್ಚಲ್ ಮಾಡೋದು, ಅವ್ರ ಹೆಸರು ಹೇಳ್ಬಿಟ್ಟು ಇಲ್ಲಿ ಬೀಗ ಹಾಕೋದು. ಅವ್ರೇನು ಮಾಡ್ತಾರೆ, ಅವ್ರು ಬಾಯಿ ಮುಚ್ಚಿರ್ತಾರೆ. ದೇವ್ರನ್ನ ನಂಬ್ಕೊಂಬಂದರೆ, ಯಾಕೆಂದರೆ ನನಗೆ ಗೊತ್ತಿರೋ ಥರ ನಾನು ಇದರಲ್ಲಿ ವೀಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ನಾನು ಹಾಕ್ತಿದ್ದೀನಿ. ಇದರಲ್ಲಿ ಫುಲ್ಲೆಲ್ಲ ವೀಡಿಯೋ ಬೇಕಂದರೆ ತುಂಬ ಯೂಟ್ಯೂಬ್ ಚಾನಲ್ಗಳಿಗೆ ವೀಡಿಯೋ ಮಾಡಿದ್ದಾರೆ. ನೀವು ಅವ್ರ ಯೂಟ್ಯೂಬ್ ಚಾನಲಿಗೆ ನೋಡ್ಬೋದು ಹೋಗ್ಬಿಟ್ಟು. ನಾನೇನಕ್ಕೆ ಬರ್ತಾರೆ ಅಂದರೆ, ನನ್ನ ಪ್ರಾಬ್ಲಮ್ ಏನಿದೆ ಅದು ಹೇಳ್ಕೊಳಕ್ಕೆ ಬರೋದು. ನಿಮಗೆ ಗೊತ್ತು ನನ್ನ ಪ್ರಾಬ್ಲಮ್ ಏನಿದೆ ಅಂತ. ಇದ್ರೊಳಗಡೆ ಆ ದೇವರು ಇರೋದು, ಅದು ನಾನು ತೋರ್ಸೋಕ್ಕಾಗಲ್ಲ. ನಮಗೆ ಇಲ್ಲಿ ಗಂಟನೇ ಇರೋದು ಪರ್ಮಿಷನ್, ಅದರೊಳಗಡೆ ದೇವಸ್ಥಾನ ಇರೋದು. ಇಲ್ಲಿ ದೇವಸ್ಥಾನ ಒಳಗಡೆ ಇರೋದು. ಅಲ್ಲಿ ಮೇಲೆ ಹೋದರೆ ನಿಮಗೆ ತಡೆ ಹೊಡಿಬೋದು. ತುಂಬ ಹೊತ್ತು ಆ ಕಡೆಯಲ್ಲಿ ಹಾಡು ಬಂದ್ಬಿಟ್ಟು ಹಾಡು ಹಾಕಿದ್ದಾರೆ ದೇವರು ನೋಡಿ. ಅಲ್ಲಿ ಹೋದ್ರೆ ನೀವು ತಡೆ ಹೊಡಿಬೋದು. ಇದೇ ಬಂಡೆ, ಇದ್ರ ಬಂಡೆ ಕಾಳಿ ಇರೋದು ದೇವ್ರ ಮೀನು ಇರೋದು ಇದ್ರೊಳಗಡೆ. ಇದು ಬಂಡೆ, ಇದು ನೋಡಿ, ಫುಲ್ಲು ಬಂಡೆ. ಇದು ಈ ಬಂಡೆಕಾಳಿ ಅಮ್ಮನ ದೇವಸ್ಥಾನಕ್ಕೆ ಏನಕ್ಕೆ ಇವತ್ತು ಬಂದಂದರೆ, ನೀವು ಕೇಳ್ಬೋದು ಏನಕ್ಕೆ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೆ ಅಂತ. ಇವತ್ತು ಗುರುವಾರ ಅಲ್ವಾ, ನಾಳೆ ಶುಕ್ರವಾರ, ನಾಳೆ ಅಮಾವಾಸ್ಯೆ ದಿನನೇ ಬಂದಿರ್ಬೋದಲ್ಲ. ಯಾಕಂದ್ರೆ ನಾಳೆ ಅಮಾವಾಸ್ಯೆ ದಿನ ಫುಲ್ ರಶ್ ಆಗಿರ್ತದೆ. ಮತ್ತು ಇನ್ನೊಂದು ವಿಷಯ ಇದೆ, ಏನಕ್ಕೆ ಇಲ್ಲಿ ಬಂದಿದೆ ಅಂದರೆ, ಅಮಾವಾಸ್ಯೆ ದಿನ ಹೋಗ್ಬಿಟ್ಟು ಕೆಲವರು ಅದೇ ನಮಗೆ ಬೇಡದವರೆಲ್ಲ ಕೆಟ್ಟದೆಲ್ಲ ಮಾಡ್ತಾರಲ್ವ, ಅವರಿಗೆಲ್ಲ ಏನು ಮಾಡಬೇಕಂದ್ರೆ ಇಂಥ ದೇವಸ್ಥಾನಕ್ಕೆ ಬರಬೇಕು. ಆವಾಗಲೇ ಅದು ನಾವು ಕ್ಲಿಯರ್ ಆಗೋದು, ಇಲ್ಲಾಂದರೆ ಕ್ಲಿಯರ್ ಆಗಲ್ಲ. ಅದಕ್ಕೆ ನಾನು ಈ ಬಂಡೆಕಾಳಿ ಮುಂದೆ ಈ ದೇವಸ್ಥಾನದ ವಿಡಿಯೋ ಬಂದ್ಬಿಟ್ಟು ನಿಮಗೆ ಬೇಕಾದರೆ ಫುಲ್ ಬಂದ್ಬಿಟ್ಟು ತುಂಬ ಯೂಟ್ಯೂಬ್ ಚಾನಲ್ಗಳು ಈ ವಿಡಿಯೋ ಮಾಡಿದ್ದಾರೆ. ನೀವು ಅದರಲ್ಲಿ ಹೋಗಿ ನೋಡ್ಬೋದು. ತುಂಬ ವಿಡಿಯೋಗಳನ್ನ ಮಾಡಿದ್ದಾರೆ ಕೆಲವರು. ನನ್ನದು ವಿಷಯ ಏನಂದರೆ, ನನ್ನ ಇದರೊಳಗಡೆ ನಡೆಯೋದನ್ನು ನಾನು ಹೇಳೋದು ಮಾತ್ರ ನನ್ನ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರೋದು. ದೇವಸ್ಥಾನದ ಬಗ್ಗೆ ನನಗೆ ಫುಲ್ ಗೊತ್ತಿಲ್ಲ. ಗೊತ್ತಿರೋವ್ರದ್ದು ತುಂಬ ಬೇಜಾನ್ ಯೂಟ್ಯೂಬ್ ಚಾನಲ್ಗಳಿದೆ, ನೀವು ಅದರಲ್ಲಿ ಹೋಗಿ ನೋಡ್ಬೋದು. ಯಾಕೆಂದರೆ ನಮ್ಮ ವೀಡಿಯೋಲಿ ನಂದು ಪರ್ಸ್ನಲ್ ಮಾತ್ರ ಇರೋ ವಿಷಯ ನನಗೆ ತುಂಬ ಸಕ್ಸಸ್ ಆಗಿದೆ. ನಾನು ಅದಕ್ಕೋಸ್ಕರ ಇಲ್ಲಿ ಬಂದು ನಾನು ಬೆಳಗ್ಗೆ ಇವಾಗ 8:40 ದೇವಸ್ಥಾನ ಕ್ಲೀನ್ ಮಾಡ್ತಿದ್ದಾರೆ ನಮಗೆ. 8:40. ನೀವು ನಾಳೆ ಬಂದು ನೋಡಿ ಇಲ್ಲಿ ಹೆಂಗಿರ್ತದೆ ಅಂದರೆ, ಅಷ್ಟು ರಶ್ ಆಗಿರ್ತದೆ.
ಆ ಬಿಸಿಲು ಹೊಡಿತದೆ, ಅದಕ್ಕೆ ಅದು ಅಮ್ಮನ ಮುಖ. ಮೇನ್ ಬಂದ್ಬಿಟ್ಟು ನಾನು ಬರೋ ಕಾರಣ, ನಾನು ಕಾರ್ ತೊಗೊಳ್ಬೇಕೋ ಇಲ್ಲಾಂದರೆ ಮನೆ ತೊಗೊಳ್ಬೇಕಂತ ನಾನು ಅದಕ್ಕೇನು ಬರ್ತಾ ಇಲ್ಲ ಇಲ್ಲಿ. ನಾನು ಮೇನ್ ಬರ್ತಾ ಇರೋದು ನಮಗೆ ದುಡ್ಡು ಕೊಡ್ಬೇಕು ನೋಡಿ, ಅಂಥವ್ರಿಗೆ ಶಿಕ್ಷೆ ಆಗಬೇಕು. 10,000 20,000 50,000 ಅಲ್ಲ, ಲಕ್ಷ ಗಂಟೆ ಸಾಲ ಕೊಟ್ಟಿದ್ವಿ, ಅದು ನನಗೆ ಬರಬೇಕು. ಅದು ಬರೋ ಗಂಟೆ ಅವ್ರ ಫ್ಯಾಮ್ಲಿನೂ ಪಡಲ್ಲ. ನೀವು ನನ್ನ ಬಗ್ಗೆ ಏನೇ ತಪ್ಪವಾಗಿ ತಿಳ್ಕೊಳ್ಳಿ, ಬೇಜಾರೇ ಇಲ್ಲ ನನಗೆ. ಯಾಕೆಂದರೆ ನನ್ನ ದುಡ್ಡು ನಾನು ಎಷ್ಟು ಸಾಲ ಮಾಡಿದ್ದೀನಿ ಹೊರಗಡೆ ಅಂತ ಗೊತ್ತಾ, ಅದು ನನಗೊಬ್ಬನಿಗೆ ಗೊತ್ತಿರೋದು, ಎಲ್ಲರಿಗೂ. ಅದರಿಂದ ಬಂದ್ಬಿಟ್ಟು ಯಾಮಾರ್ಸೋರಿಗೆ ನೋಡಿ ಶಿಕ್ಷೆ ಆಗಲೇಬೇಕು. ಅವರಿಗೆಲ್ಲ ದೇವರೇ ಶಿಕ್ಷೆ ಕೊಡ್ಬೇಕಂತವ್ರೆ, ಅವನ ಹಿಂದ್ಗಡೆ ಓಡಾಡೋಕ್ಕೆ ನಮಗಾಗಲ್ಲ. ಎದುರಿಸೋದು, ನನ್ನ ದುಡ್ಡು ತೊಗೊಂಡು ನನಗೇನೆ ಎದುರಿಸ್ತಾರೆ ಕೆಲವರು. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ನಾನು ವೀಡಿಯೋ ಮಾಡಿ ಹಾಕೋದು. ಇಲ್ಲ ನಾನು ನಿಮಗೆ ದೇವಸ್ಥಾನ ಬಗ್ಗೆ ಫುಲ್ ಡೀಟೇಲ್ ಹೇಳ್ಬೇಕಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಸಕ್ಸಸ್ ಆಗಿದೆ, ನನಗೆ ದೇವ್ರು ನನ್ನ ಕಾಪಾಡ್ತಿದೆ ಅಂದರೆ ನಾನು ಬರ್ತಾ ಇರೋದು. ಇಲ್ಲ ಈ ದೇವಸ್ಥಾನ ಬಗ್ಗೆ ಹೇಳಿ ಅಂತ ಹೇಳಿದ್ರೆ ನನಗೆ ಅಷ್ಟೇ ಐಡಿಯಾ ಬರೋಲ್ಲ. ತುಂಬ ಯೂಟ್ಯೂಬ್ ಚಾನಲ್ಗಳು ಮಾಡಿದ್ದಾರೆ, ನೀವು ಹೋಗಿ ಅವರು ವೀಡಿಯೋ ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ. ನನಗೇನು ಸಪೋರ್ಟ್ ಅಂದರೆ, ನನಗೆ ಈ ಅಮ್ಮಗೆ ನಾನು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಆ ನಂಬಿಕೆ ಇದೆ ನನಗೆ. ಅದಕ್ಕೆ ನಾನು ಹುಡ್ಕೊಂಡು ಬನ್ನಿ ಹೋಗುತ್ತೆ, ಹಂಗೆ ಯಾವ್ದಾದ್ರು ಹೋಗುತ್ತೆ ರೋಡಲ್ಲಿ ತೋರಿಸ್ತೇನೆ ನಿಮಗೆ. ಅಂದ್ಬಿಟ್ಟು ಒಂದು ಆಟೋ ಕೆಳಗಡೆ ಡೌನಲ್ಲಿ ನೋಡಿ, ಎಷ್ಟು ಕೆಳಗಡೆ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ನೋಡಿ. ಒಂದು ಆಟೋ ಇಲ್ಲಿ ನಿಂತಿದೆ, ಇಲ್ಲೆಲ್ಲ ನೀವು ನೋಡಬೇಕು ನಾಳೆ ಹೆಂಗಿರ್ತದಂದರೆ ಫುಲ್ಲು. ನೋಡಿ ಎಷ್ಟು ಪಾರ್ಕಿಂಗ್ ಜಾಗ ನೋಡಿ. ಮತ್ತು ನೀವು ಕಾರ್ ಪಾರ್ಕಿಂಗ್ ತೋರಿಸಿಲ್ಲ ಅಂತ ಹೇಳ್ಬೇಡಿ. ನೋಡಿ ನೀವು ಕಾರ್ ತಗೊಂಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿಬಿಡಿ. ನೋಡಿ ಇದೆಲ್ಲ ಪಾರ್ಕಿಂಗ್ ಜಾಗ, ಇಲ್ಲೇನು ದುಡ್ಡು ಕೊಡಬೇಕಾಗಿಲ್ಲ, ಪಾರ್ಕಿಂಗ್ ಎಲ್ಲ ಫ್ರೀ. ನೋಡಿ ಎಷ್ಟು ಜಾಗ ಇದೆ ನೋಡಿ, ಇಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ ಆಗಿರ್ತದೆ. ನಾಳೆ ಬರಬೇಕು, ಇಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ ಇರ್ತದೆ ನಾಳೆ. ಇವಾಗಲೇ ಹೇಳ್ತೀನಿ, ಯಾರ ಮನಸ್ಸನ್ನು ನಾವು ನೋಯಿಸ್ಕೊಂಡು ವೀಡಿಯೋ ಮಾಡ್ತಾಯಿಲ್ಲ. ನಮಗಾಗಿರೋ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊಳ್ತಿದ್ವಿ, ಆದರೆ ನಮ್ಗೆ ಸಪೋರ್ಟ್ ಮಾಡಿ, ನಾವು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಿ ನೀವು ಬಂಡೆಕಾಳಿ ಅಮ್ಮನ ದೇವಸ್ಥಾನಕ್ಕೆ ಹೆಂಗೆ ಬರೋದಂದ್ರೆ ಈ ರೋಡಲ್ಲಿ ಬರಬೇಕು. ಇದು ಮೇನ್ ಬಂದು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ತುಂಬ ಹುಡುಕ್ಬೇಡಿ ಇದೆಲ್ಲಿದೆ ಅಂತ. ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂದರೆ ಮೈಸೂರು ರೋಡಲ್ಲಿ ಬರ್ತಾಯಿತ್ತು. ನೋಡಿ ನೋಡಿ ಆಟೋ ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಿದೆ, ನೋಡಿದ್ರ ನಾನು ಎಷ್ಟು ಹೈಟ್ ಇದ್ದೀನಿ ಕಾಣ. ನೋಡಿ ಡೌನ್ ಫುಲ್ ಹೇಳಿದ್ರೆ ಕೆಳಗಡೆ ಇದು ಮೈಸೂರು ರೋಡ್. ನೋಡಿ ಅಲ್ಲಿ ಬಸ್ಗಳು ಓಡ್ತಾ ಇದೆ, ಕಾಣ್ತಾ ಇದೆಯಾ? ಮೈಸೂರು ರೋಡ್ ಸ್ಯಾಟಲೈಟ್ ನೋಡಿ. ಲೆಫ್ಟ್ ತೊಗೊಂಡ್ರೆ ಇವಾಗ ನೀವು ಸ್ಯಾಟಲೈಟ್ ಕಡೆ ಹೋಗ್ತೀರಾ. ನೋಡಿ ಇದು ರೈಟ್ ತೊಗೊಂಡ್ರೆ ನೀವು ಮೆಜೆಸ್ಟಿಕ್ ಕಡೆ. ನಾನೇನಕ್ಕೆ ಇವಾಗ ರೈಟ್ ಹೋಗ್ತೀನಿ ಕೇಳಿದ್ರೆ ಗಾಡಿಗೆ ಪೆಟ್ರೋಲ್ ಹೊಡಿಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಗಾಡೀಲಿ ಪೆಟ್ರೋಲ್ ಇಲ್ಲ ನಾನು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ, ಇದು ತುಂಬ ದೂರ ಏನಿಲ್ಲ, ನೀವು ಹುಡುಕ್ಬೇಕಾಗಿಲ್ಲ. ಇದನ್ನ ಯಾರು ಆಟೋ ಡ್ರೈವರ್ನ ಕೇಳಿದ್ರೆ ಕರ್ಕೊಂಡು ಅಲ್ಲಿ ಬಿಡ್ತಾರೆ. ಯಾಕೆಂದರೆ ಗಾಡಿಯಲ್ಲಿ ಬಂದ್ಬಿಟ್ಟು ಪೆಟ್ರೋಲ್ ಇಲ್ಲ ಅಂದರೆ ತುಂಬ ಕಷ್ಟ. ಫಸ್ಟ್ ಪೆಟ್ರೋಲ್ ಹಾಕೊಂಡು ನೋಡಿ ಅಲ್ಲಿ ಆಟೋಗಳೆಲ್ಲ ಗಾಡಿಗಳು ಹೋಯ್ತಾ ನೋಡಿ. ಆ ಕಡೆ ಹೋದ್ರೆ ಅದೇ ಮೈಸೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್. ಸ್ವಲ್ಪ ದೂರನೇ ಇದೆ, ತುಂಬ ದೂರನೇ.